ಬಿಸಿಲಿನ ನಡುವೆ ಹೋರಾಟ ಮಾಡ್ತಿರೋ ಶತಾಯು ವೃದ್ಧೆ. ಮನೆ ತುಂಬಾ ಮಕ್ಕಳು, ಕೈಯಲ್ಲಿ ಕೆಲಸ ಇಲ್ಲ, ನಿಲ್ಲೋಕೆ ಮನೆಯಿಲ್ಲ. ಕೂಲಿ ಕೆಲಸ ಮಾಡಿ ಮನೆ ಕಟ್ಟಿಕೊಳ್ಳುವ ಶಕ್ತಿ ನನಗಂತೂ ಇಲ್ಲವೇ ಇಲ್ಲ. ದಯವಿಟ್ಟು ನಮಗೆ ಒಂದು ಮನೆ ಕಟ್ಟಿಕೊಡಿ ಎಂದು ಕೈ ಮುಗಿದು ಬೇಡಿಕೊಳ್ತಾ ಇರುವ ಮಹಿಳೆ. ಈ ದೃಶ್ಯ ಕಂಡು ಬಂದಿದ್ದು ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಚಂಪಗಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕಲ್ಲೂತಿ ಅನ್ನೋ ಗ್ರಾಮದಲ್ಲಿ. ಶೈಲಾ ಪಿಂಟು ವಾಯತಂಟೆ ಕುಟುಂಬಕ್ಕೆ ನಿಲ್ಲಲು ಸೂರಿಲ್ಲ. ಸ್ಥಳೀಯ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ದಲಿತ ಕುಟುಂಬ ಇವತ್ತು ಮೂಲಭೂತ ಸೌಕರ್ಯದಿಂದ ವಂಚಿತವಾಗಿದೆ. ಕಳೆದ 6 ದಶಕಗಳ ಹಿಂದೆ ಕಟ್ಟಿದ ಕಲ್ಲಿನ ಗೋಡೆ ಬೀಳುವ ಹಂತಕ್ಕೆ ತಲುಪಿದ್ದ. ಹಲವು ಬಾರಿ ಸ್ಥಳೀಯ ಚುನಾಯಿತ ಪ್ರತಿನಿಧಿಗಳು ಹಾಗೂ ಅಭಿವೃದ್ಧಿ ಅಧಿಕಾರಿಗಳಿಗೆ ಮನೆ ನೀಡುವಂತೆ ಮನವಿಯನ್ನ ಸಲ್ಲಿಸಿದ್ರೂ ಗಮನ ಹರಿಸ್ತಾ ಇಲ್ಲ ಎಂದು ಮಹಿಳೆ ಶೈಲಾ ವಾಯತಂಡೆ ಗ್ರಾಮ ಪಂಚಾಯಿತಿ ವಿರುದ್ಧ ಕಿಡಿಕಾರಿದ್ದಾರೆ. ನಮಗೇಂತ ಇದ್ರಿ ಕಷ್ಟ ಐತ್ರಿ, ಯಾರು ಮನಿ ಮಾಡಿಸಲ್ರಿ, ಯಾರು ಇಲ್ರಿ. ನಮ್ಮ ಮುದುಕಿ ಹೆಂಗ ಆಗೈತ್ರಿ ನೋಡ್ರಿ ಸರ್, ಹೆಂಗ್ ಮಾತಾಡ್ರಿ. ನಮ್ಮ ಅಜ್ಜಿ ಕಿತಿ ವರ್ಷ 100 ವಯಸ್ಸು ಆಗೈತ್ರಿ. ನಮ್ಮ ಮುದುಕಿ ಹೆಂಗ ಆಗೈತಲ್ರಿ, ಏನ್ ಮಾಡಿದ್ರಿ. ನಮ್ಮ ಮಳಿ ಐತ್ರಿ, ಹುಡುಗರು ಸಣ್ಣವ್ರಿ ಐತ್ರಿ, ತಗೊಂಡು ಇಲ್ಲಿ ಮನ್ಯಾಗ ಹಿಂಗಿತ್ತೇನ್ರಿ, ಏನ್ ಮಾಡಿದ್ರಿ. ಇಲ್ರಿ ಸರ್, ಏನ್ ಇಲ್ರಿ, ಯಾರು ಬಂದಿಲ್ರಿ. ಏನ್ ಮಾಡಿದ್ರಿ ಇಲ್ರಿ, ಪಂಚ ಯಾರು ಬಂದಿಲ್ರಿ. ಪಂಚ ಬರ್ಲಿ ಅನ್ನ ಅನ್ನಕದ್ರಿ. ಮುದುಕಿ ಬಿದ್ದೈತ್ರಿ, ಹೆಂಗ್ ಮಾಡಿದ್ರಿ. ರೊಕ್ಕ ಇಲ್ಲ, ಏನ್ ಇಲ್ರಿ. ಗಂಡ ದಾರು ಕುಡಿತೈತ್ರಿ, ಸಣ್ಣ ಸಣ್ಣ ಮಕ್ಕಳು ಐತ್ರಿ. ಏನ್ ಮಾಡಿಸ್ರಿ, ನೀವ ನೋಡ್ರಿ, ಕಾಲ್ ಹಿಡಿತೀನ್ರಿ ನೀವು. ಯಾರು ನೋಡ್ರಿ, ನಮ್ಮ ಮನ್ಯಾಗ್ರಿ ಗಂಡು ಒಬ್ಬಕ್ಕೆ ಹೋಗ್ತಾರ್ರಿ, ಅವಾಗ ಮ್ಯಾನ್ರಿ ನಾನೇ ಇಲ್ರಿ ಸರ್. ಇಲ್ರಿ, ಏನ್ ಮಾಡಿದ್ರಿ ಸರ್. ಮನಿ ಬೇಕ್ರಿ, ನಮ್ಮ ಮನಿ ಮನಿ ಬೇಕ್ರಿ. ಮನಿ ಇವೆಲ್ಲ ಮಕ್ಕಳು ಇಲ್ರಿ. ಅದ್ರ लोक वाटत आमचं दादर नसतात की म्हातारे असले पेन्शन बुडून गेले, गाव सोडून गेले. पाण्याचं घर होतं का हे सगळं कागद मोडले वाटेल आमचं. एवढं परिस्थिती झाली सर. ह्या घरासाठीच आम्ही गाव सोडून गेल्यावर जात, म्हणजे घर नसल्यामुळे. घरच नाही, मग पावसात माणसात मज्जाच व्हायला लागली, गळायला लागली. कसं राहायचं सांगा सर. मग कोण आले नाहीत का तुम्हाला घर वगैरे? कोण दिलं नाही. पंच लोक ती म्हणतात, पंच लोक येऊन येत म्हणून मी बसले. आमच्या घरला आल्यावर ते पंच लोकांनी मी बोलणार आहे सर. का आम्हाला घर नाही. आता ही म्हातारी तरण्याची म्हातारी झाली, तेव्हा माझी सासू होती, तेव्हा ही बघा ही बिताड बांधलेला आहे म्हणा. आम्हाला घरच नाही. मग काय या म्हातारीच्या नावावरती अजिबात घर नाही काय. आता वय 100 होऊन गेले म्हातारीचं, तर वीज येईल हे नाही, घर नाही म्हटल्यावर बघा. तुम्हाला काय अडचण आली का? मला कोण येत नाही, कोणच नाही. इलेक्शन टायमाला येतात. इलेक्शन टाइमला घेतात 200-300 द्यायचं, जावा दारू प्या करा म्हणजे. मालक तर आमचं दारुडेच आहेत ना. आम्हाला ते राबून खाल्ल्याशिवाय कायचं नाही. राम नाही, मला नाही, राबूनच खाते. मग काय करायचं, राबल्याशिवाय पोट भरत नाही. राबल्याशिवाय पोट भरत नाही. काय करायचं सर, तुमच्या पाया पडतो आम्ही. खरं आम्हाला घराचं एवढंच आहे बघा अडचण आमच्या. काय सुद्धा नाही इथलं. मग गावातली लोक आम्हाला कोण बघायला झालं आणि आमची सुधारणाच कोण करत. मालक तर आमचं दारुडे एक दीर आहे, ते येऊन जाऊन करतोय. दुसरं आहे त्याचं लगीन नाही, मीच पुरली आहे. असं आहे बघा. हे म्हातार जर आता असं आहे, सगळेजण बघून करून गेले असे आहे बघा. किती आहे बघा, तुम्हीच बघा. हे म्हातारीचं असं वय झालंय, काय करायचं सांगा. ನಮ್ಮ ಅಜ್ಜಿಯ ಬದುಕಿನ ಕೊನೆ ಗಳಿಗೆಯಲ್ಲಾದರೂ ಮನೆ ನೀಡಿ ಎಂದು ಮಹಿಳೆ ಕೈ ಮುಗಿದು ಬೇಡಿಕೊಂಡಿದ್ದಾಳೆ. ಉದಯ್ ಹೊಸ್ಮನಿ, KMM ಕನ್ನಡ ನ್ಯೂಸ್, ಚಿಕ್ಕೋಡಿ.